ಎಲ್ಲರಿಗೆ ನಮಸ್ಕಾರ. ನಾನು ನನ್ನ ಅಭಿಪ್ರಾಯ ನಾನು ಆಲೋಚನೆ ಮಾಡಿದ್ದು ನಿಮಗೆ ಹೇಳ್ತಾ ಇದ್ದೀನಿ. ಈ ಸ್ಟೋರಿಯಲ್ಲಿ ಯಾವುದು ನಿನಗೆ ಇಷ್ಟ ಆಗಿದೆ ಅಂತ ನನಗೆ ತಿಳಿಸಿ. ಯಾಕಪ್ಪ ಅಂತಂದರೆ ಇನ್ನು ಮುಂದೆ ನಾನು ಸರಿ ಮಾಡ್ಕೋಕೆ ಗೊತ್ತಾಗುತ್ತೆ. ಈ ಸ್ಟೋರಿ ಯಾವುದೇ ಆಗಲಿ ಪ್ರತಿಯೊಬ್ಬರು ಒಂದು ವಿಡಿಯೋ ಮಾಡ್ತಾರೆ ಅಂತಂದರೆ ಎಲ್ಲನೂ ಇಷ್ಟ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಟಾಪಿಕನ್ನು ಇಷ್ಟವಾಗುತ್ತೆ, ಆವಾಗಲೇ ನಾವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಬ್ಬ ಮನುಷ್ಯ ಹೇಗೆ ಇಷ್ಟ ಆಗುತ್ತಾನೆ ಅಂತಂದರೆ, ಒಂದು ಕತೆ ಹೇಳ್ತೀನಿ ಕೇಳಿ, ಸ್ವಲ್ಪ ಸಿಂಪಲಾಗಿ. ಒಬ್ಬ ಹುಡುಗ ಒಬ್ಬ ದೊಡ್ಡ ಮನುಷ್ಯನಿಗೆ ಯಾವಾಗ ನೋಡಿದ್ರೆ ಅವನ ಮೇಲೆ ಒಂದು ಮಾತು ಅಂದಿದನಂತೆ. ಏನೋ ಕೆಟ್ಟ ಪದನೋ ಏನೋ ಜಸ್ಟ್ ಅಂದಿದ್ರೆ ಆ ಹುಡುಗನಿಗೆ ಆ ಮಾತು ಇಷ್ಟ ಆ ಮಾತನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಸೊ ಅವನ ಮೇಲೆ ಯಾವ ಮಾತನ್ನು ಆಡಿದನೋ ಆ ಮನುಷ್ಯನ ಮೇಲೆ ಬ್ಯಾಡಾಗಿ ಥಿಂಕ್ ಮಾಡ್ತಾ ಇದ್ದ ಒಂದು ಹುಡುಗ. ಅಂದರೆ ಆ ಒಂದು ಮಾತನ್ನು ಹಿಡ್ಕೊಂಡು ತುಂಬ ದಿನ ಯಾರಾದರೂ ಅಂದಿದ್ರು ಆ ಮನುಷ್ಯನ ಬಗ್ಗೆ ತುಂಬ ಕೆಟ್ಟದಾಗಿ ಆಲೋಚನೆ ಮಾಡ್ದ, ತುಂಬ ಅಸಹ್ಯ ಪಡ್ಕೊತಿದ್ದ, ತುಂಬ ಶತ್ರುವನ ಆಗಿದ್ದ. ಅಂದರೆ ಒಬ್ಬ ಮನುಷ್ಯನಿಗೆ ಯಾವುದೋ ಒಂದು ಇಷ್ಟು ದಿನ ಇಷ್ಟವಾಗಿದ್ದು ಒಂದು ಮಾತಾಡಿದರೆ ಅದು ಕೆಟ್ಟದು. ಆ ಒಂದು ಮಾತಲ್ಲೇ ಹಿಡ್ಕೊಂಡು ಬೀಳ್ತಾರಲ್ಲ ಕೆಲವೊಬ್ಬರು. ಇಷ್ಟೆಲ್ಲ ಒಳ್ಳೆ ಮಾಡಿದ್ದು ಆ ಒಂದು ಮಾತಿಗೆ ನೀನು ಹಟ್ಟಾಗಿ ಆ ಮನುಷ್ಯನ ತುಂಬ ಬೇಜಾರು ಮಾಡಿಕೊಂಡು ಆ ಮನುಷ್ಯನಿಗೆ ತುಂಬ ಬ್ಯಾಡಾಗಿ ಮಾಡ್ತಾ ಇರ್ತಾನೆ. ಸೊ ಇವಾಗ ಯಾರಾದರೂ ಸೆಲ್ಫಿಸ್ ಆಗಿದ್ದನ ಆ ಹುಡುಗ ಎಲ್ಲ ಒಂದು ಕಡೆ ಆತನಿಗೆ ಒಂದು ಸಿಚುವೇಶನ್ ಬಂದಾಗ ಆ ಯಾರು ಅಸಹ್ಯ ಮಾಡ್ಕೋತಾನೋ ಆ ಮನುಷ್ಯ ಈ ಹುಡುಗನಿಗೆ ಒಂದು ಹೆಲ್ಪ್ ಮಾಡ್ತಾನೆ. ಆ ಹೆಲ್ಪ್ ಮಾಡಿದಾಗ ಆ ಮಾಮೂಲಿ ಹೆಲ್ಪ್ ಅಲ್ಲ, ಆ ಟೈಮಲ್ಲಿ ಆ ಹುಡುಗನಿಗೆ ಯಾರು ಹೆಲ್ಪ್ ಮಾಡಿಲ್ಲ. ಲಾಸ್ಟಿಗೆ ಯಾರು ಆ ಹುಡುಗ ಯಾರಿಗೆ ಅಸಹ್ಯ ಪಡ್ಕೋತಾನೋ ಆ ಹುಡುಗನ ಅದೇ ಮನುಷ್ಯ ಈ ಹುಡುಗನಿಗೆ ಹೆಲ್ಪ್ ಮಾಡಿದ್ದಾನೆ. ಅಂದರೆ ಆವಾಗ ಆ ಮನುಷ್ಯನಿಗೆ ಎಷ್ಟು ಬೆಲೆ ಕೊಟ್ಟಿದ್ದಾನಂದರೆ, ಎಲ್ಲರೂ ನನ್ನ ಕಡೆ ಇದ್ದು ಚೆನ್ನಾಗಿದ್ದಾಗ ಎಲ್ಲರೂ ನನ್ನ ಕಡೆ ಇದ್ದು, ಇವಾಗ ನಾನು ಖರಾಬ್ ಆಗಿದ್ದಾಗ ಯಾರೂ ನನ್ನ ಹತ್ರ ಇಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಅಳ್ತಿದ್ದಾಗ ಇವನ ಹತ್ರ ಹುಡುಗನ ಹತ್ರ ಯಾರೂ ಇರಲಿಲ್ಲ. ಆವಾಗ ಆ ಮನುಷ್ಯ ಬಂದು ಆತನ ಬಾಜಿ ಹತ್ರ ಕುಂತ್ಕೊಂಡು ಒಂದು ನೆಮ್ಮದಿ ಹೇಳ್ತಾ ಇರ್ತಾನೆ, ಒಂದು ಮೋಟಿವೇಶನ್ ಹೇಳ್ತಾ ಇರ್ತಾನೆ, ಒಂದು ಧೈರ್ಯ ಕೊಡ್ತಾ ಇರ್ತಾನೆ. ಆವಾಗಲೇ ಆ ಮನುಷ್ಯನ ಬಗ್ಗೆ ತುಂಬ ಒಳ್ಳೆಯದಾಗಿ ಕಾಣಿಸುತ್ತೆ. ಇಷ್ಟು ದಿನ ಒಂದು ಮಾತು ಏನೋ ಸ್ಲೋ ಮೋಷನಲ್ಲೋ ಎಲ್ಲೋ ಒಂದು ಕೋಪದಲ್ಲೋ ಅಂದುಬಿಟ್ಟ, ಆ ಮಾತಿಗೆ ಹಿಡ್ಕೊಂಡ್ಬಿಟ್ಟು ಇಷ್ಟು ದಿನ ಮಾತನ್ನು ಬಿಟ್ಟುಬಿಟ್ಟ. ಈ ಹುಡುಗ ಮಾತಾಡೋದೇ ಬಿಟ್ಟುಬಿಟ್ಟ. ಇಷ್ಟು ದಿನ ಕೆಟ್ಟವನು ಆಗಿದವನು ಇವತ್ತು ಒಳ್ಳೆಯವನು ಅನ್ನಿಸ್ತಾ ಇತ್ತು ಆ ಹುಡುಗನಿಗೆ ಆ ಮನುಷ್ಯ. ಅಂದರೆ ನಮಗೆ ಬೇಕಾದಾಗ ನಾವು ಒಳ್ಳೇದು ಅನ್ಕೋತೀವಿ, ಬೇಡಂದಾಗ ಕೆಟ್ಟದ್ದು ಅನ್ಕೋತೀವಿ. ಇದು ಎಲ್ಲರ ಹತ್ರ ಇರುತ್ತೆ. ಬಟ್ ನಮ್ಮ ಮನಸ್ಸು ನೆಗೆಟಿವ್ ಥಿಂಗ್ಸ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ಪಾಸಿಟಿವ್ ಥಿಂಗ್ಸ್ ಮಾಡ್ಕೋಬೇಕು. ನಿನಗೆ 10 ಕೆಲಸ ಒಳ್ಳೇದು ಮಾಡಿದರೆ ಎಲ್ಲೋ ಒಂದು ಕಡೆ ಆತನ ಮನಸ್ಸು ಸರಿಗಿಲ್ಲೋ ಏನೋ ಒಂದು ಕೆಲಸದಲ್ಲಿ ಅದು ಮಾಡೋಂಗಿಲ್ಲ. ಒಂದು ಕೆಲಸ 9 ಕೆಲಸ ಒಳ್ಳೇದು ಮಾಡಿ ಒಂದು ಕೆಲಸ ಮಾಡಿಲ್ಲ ಅಂತಂದರೆ ಅವಾಗ ಏನು ಮಾಡ್ತಾರೆ, ತಪ್ಪಾಗಿ ತಿಳ್ಕೊತಾರೆ. ಎಲ್ಲರದ್ದು ಇದ್ದೇ ಇರುತ್ತದೆ ನೆಗೆಟಿವ್ ಥಿಂಗ್ಸ್. ಬಟ್ ಹಂಗೆ ತಿಳ್ಕೊಬಾರ್ದು. ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಒಬ್ಬ ಮನುಷ್ಯ ನಿನಗೆ ಹೆಲ್ಪ್ ಮಾಡಿಲ್ಲ ಅಂತಂದರೆ ಅದು ಅವನಿಷ್ಟ. ಯಾಕಪ್ಪ ಅಂತಂದರೆ ಅದು ಅವನ ಲೈಫು. ನೀನು ಕೇಳೋದಿತ್ತು ಕೇಳಿಬಿಡು, ಯಾವುದೇ ಆಗಲಿ. ಅವ್ನು ಬರಲಿಲ್ಲ ಅಂದರೆ ಬಿಟ್ಟು ಬಿಡು. ನಿನಗೆ ಇನ್ನೊಂದು ಸಾರಿ ಹೋಗ್ಬೇಕು ಅನಿಸಿದರೆ ಹೋಗಿಬಿಡು. ಅವ್ರು ಕರೆದಾಗ ಹೋಗ್ಬೇಕು ಅನಿಸಿಲ್ಲ ಅಂತಂದರೆ ಹೋಗಬೇಡ. ಇಷ್ಟೇ. ಯಾರ ಲೈಫು ಅವ್ರಿಷ್ಟ. ಅರ್ಥ ಆಯ್ತಾ? ಯಾರಿಗೆ ಬಲವಂತವಾಗಿ ನಮ್ಮಲ್ಲಿ ಇರಬೇಕು ಅಂದರೆ ಅವ್ರು ಬಿಟ್ಟು ಹೋಗಿದರೆ ನಾನು ಬದುಕಲ್ಲ ಅನ್ನೋ ಸ್ಥಿತಿನ ನೀವು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇದು ನಾನು ಹೇಳುತ್ತಿರೋದು, ನನಗೆ ಹೇಳುತ್ತಿರೋದು. ಬಟ್ ನಿಮಗೆ ಏನು ತಿಳಿದೆ ಈ ಸ್ಟೋರಿಯಲ್ಲೇ ನನಗೆ ಕಾಮೆಂಟ್ ಮಾಡಿ ಹೇಳಿ. ನಮಗೂ ಅರ್ಥ ಆಗುತ್ತೆ ಯಾವುದು ಸರಿನೋ ಯಾವುದು ತಪ್ಪು ಅಂತ. ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.